ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟು ನೋಡ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂತಂದರೆ ಮುಂದೆ ಬರುವಂತಹ ವೀಡಿಯೋಸ್ಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಆ್ಯಂಡ್ ಮೋರ್ ಪ್ಲೀಸ್ ಒಂದು ಲೈಕ್ ಮಾಡ್ಕೋರಿ. ಯಾಕಂತಂದರೆ ಭಾಳಷ್ಟು ಹುಡುಗರು ರೀಚ್ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತೀನಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಕೂಡ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗೋರು ಆಗ್ಬೋದು. ಓಕೆ, ಇವತ್ತು ನಿಮ್ಮ ಗಾಳಿ ಗೊತ್ತಿರುವ ಹಾಗೆ KCET ರಿಸಲ್ಟ್ ಬರ್ತಂತೆ ಎಲ್ಲರೂ ಕೂಡ ಕನ್ಫರ್ಮೇಷನ್ ಆಗಿದ್ದೆ. ನಿನ್ನೆ ಬಿಟ್ಟ ತಕ್ಷಣ ನಿಮ್ಮ ಗಾಳಿ ಗೊತ್ತಿದೆ ಯಾರು ಫಸ್ಟ್ಗೆ ನಿಮಗೆ ಹೇಳಿರೋಂಥ. ಓಕೆ, ಇದೇ ಥರ ಅದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ ಬರ್ತದೆ. ಅಂದರೆ ರಿಸಲ್ಟ್ಗೆ ತಕ್ಕನಂಗೆ ಕ್ವಿಕ್ಕಾಗಿ ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಸೊ ಹಂಗಾಗಿ ನೋಡಿ ನಿಮಗೆ ಬಿಟ್ಟಿದ್ದು. ಓಕೆ, ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಇವತ್ತು KCET ರಿಸಲ್ಟ್ ಯಾವಾಗ ಬರ್ತದೆ ಸ್ನೇಹಿತರೆ? ನಿಮ್ಮ ಗಾಳಿಗೆ ನಿಮಗೆ ಬಗ್ಗೆ ಅಷ್ಟೊಂದು ಭಾಳಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಇದು ಫಸ್ಟ್ ಟೈಮ್ ಇದು KCET ರಿಸಲ್ಟ್. ಆ್ಯಕ್ಚುಲಿ ಇದು KCET ರಿಸಲ್ಟ್ ಬಿಡೋಕ್ಕೆ ಅವ್ರು ಟೈಮ್ ತೊಗೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲನೂ ಕೂಡ ರೆಡಿ ಇರ್ತದೆ. ಓಕೆ, ಇದು KCET ರಿಸಲ್ಟ್ ಬಿಡೋಕ್ಕೆ ರೆಡಿ ಇರ್ತದೆ. ಯಾವುದೇ ರೀತಿಯಾಗಿ ಟೈಮ್ ಏನು ಬೇಕಾಗಿಲ್ಲ. ಅವರು ಅಪ್ ಟು 2 PM ಬಂದಿದ್ದಾರೆ. ಮೇ ಬಿ ಒಂದು 2:30 ಈ ರೀತಿ ಬೇಗ ಒಂದು 2:10ಕ್ಕೆ ಈ ರೀತಿ ಬಿಟ್ಟರೆ ಬೆಸ್ಟ್ ನನ್ನ ಪ್ರಕಾರ. ಮತ್ತು ಇಲ್ಲ ವರ್ಷ ಥರನೇ ಕೇದವ್ರು ಮಾಡ್ತೀನಿ ಅಂತಂತಂದರೆ ನಿಮ್ಗೆ ಗಾಳಿ ಗೊತ್ತಿರುವಾಗೆ ಮತ್ತು ಸಾಯಂಕಾಲ ತನಕ ಹೋಗುತ್ತೆ. ಓಕೆ, ಸೊ ಇದ್ರೆ 2 ಗಂಟೆ ಅಂದ ತಕ್ಷಣ 2 ಗಂಟೆಗೆ ಬಂದು ಎಲ್ಲರೂ ಕೂಡ ಕಾಯ್ಕೊಂಡು ಕೂಡ್ತೀರಿ. ನಂಗೆ ಗೊತ್ತು ಎಲ್ಲನೂ ಕೂಡ ಸರ್ವಸಾಮಾನ್ಯ ಹುಡುಗರಿಗೆ. ಯಾಕಂದರೆ ಒಂದು ಟೆನ್ಷನ್ ಇರ್ತದೆ, ಯಾವ ರೀತಿ ರಿಸಲ್ಟ್ ಆಗಿರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟು ಮತ್ತು ಒಂದು ಏನು ಕುತೂಹಲ ಅಂತ ಹೆಂಗೆ ಕರಿತೀವಿ, ಅದು ಎಲ್ಲರೂ ಕೂಡ ಕಾಮನ್ ಇದ್ದೇ ಇರ್ತದೆ. ಇವನ್ ನಾವು ಕೂಡ ನಿಮ್ಮ ಸಿಚುವೇಷನಲ್ಲಿದ್ದಾಗ ಅದೇನಂತಾರಲ್ಲ, ಒಂದು ರೀತಿ ನಮ್ಮ ಹಾರ್ಟ್ ಬೀಟ್ ರೈಸ್ ಅಂದರೆ ಡಬಲ್ ಆಗುತ್ತೆ ಅಂತಾರಲ್ಲ, ಆ ಟೈಮ್ ಒಳಗೆ. ಸೊ ನಿಮಗೂ ಕೂಡ ಅದೇ ರೀತಿ ಆಗ್ತಿರ್ತದೆ. ಹೋಪ್ ಎಲ್ಲರೂ ಕೂಡ ರಿಸಲ್ಟ್ ಚೆನ್ನಾಗಿರುತ್ತೆ. ಕೆಲವೊಂದಿಷ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಬರ್ತದೆ. ಅಂದರೆ ನಿಮ್ಗೆ ಒಬ್ಬರಿಗೆ ಬಂದಿರಲ್ಲ, ಬಂದರೆ ಎಲ್ಲರಿಗೂ ಟೋಟಲ್ ಓವರಾಲ್ ಎಲ್ಲರೂ ಕೂಡ ಬಂದಿರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇರಲ್ಲ. ಸೊ ಈ ವರ್ಷವೂ ಕೂಡ ಹುಡುಗರು ಅಂದರೆ ನಿಮ್ಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ರಿಸಲ್ಟ್ ನೋಡಿದ ತಕ್ಷಣ ಸಡನ್ನಾಗಿ ಗಾಬರಿ ಆಗಬೇಡಿ. ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅವರೆಲ್ಲನೂ ಕೂಡ ನಿಮಗೆ ಥಿಯರಿ ಮತ್ತು ಎಲ್ಲನೂ ಕೂಡ KCET ಮಾರ್ಕ್ಸ್ ಎಲ್ಲನೂ ಕೂಡ ಆ್ಯಡ್ ಮಾಡಿನೇ ರಿಸಲ್ಟ್ ಬಿಟ್ಟಿರ್ತಾರೆ. ಓಕೆ, ಚೆಕ್ಔಟ್ ಮಾಡ್ಕೋ, ಸಿಂಪಲ್ ಏನಿಲ್ಲ. ಅಲ್ಲಿ ವೆಬ್ಸೈಟಲ್ಲೇ ಬಂದುಬಿಟ್ಟು ನಿಮ್ಗೆ ಇಲ್ಲ ಅಂತಂದರೆ ಇಲ್ಲಿ 3 ಡಾಟ್ಸ್ ಸಿಗುತ್ತೆ. ಓಕೆ, ವೆಬ್ಸೈಟ್ ಬಂದು 3 ಡಾಟ್ಸ್ ಸಿಗುತ್ತೆ. ಅಥವಾ ಡೈರೆಕ್ಟ್ ಇಲ್ಲಿ ಮುಖಪಟ ಅಂತ ಏನು ಕಾಣಿಸುತ್ತೆ, ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಂತ ಏನಿದ್ದಾವೆ ಇಲ್ಲೆಲ್ಲನೂ ಕೂಡ ಲಿಂಕ್ ಕೊಟ್ಟಿರ್ತಾರೆ. ಅಥವಾ ಕೇದಲ್ಲಿ ಬಂದರೆ ನಿಮ್ಗೆ ಇನ್ನೂ ಕೂಡ ಕ್ಲಾರಿಫಿಕೇಷನ್ 3 ಡಾಟ್ಸ್ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2025 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ಏನು ಇಲ್ಲಿದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ UGCET 2025 ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಅಂತ ಅದರ ಮೇಲ್ಗಡೆ ಇನ್ನೊಂದು ಲಿಂಕ್ ಬಂದಿರ್ತದೆ. ಅಂತಂದರೆ UGCET 2025 ಫಲಿತಾಂಶ ಪ್ರಕಟಣೆ ಅಂತ ಬಂದುಬಿಟ್ಟು ಇವತ್ತು ಡೇಟ್ ಕೊಟ್ಟಿರ್ತಾರೆ. ಓಕೆ, ಸೊ ಅದು ಟೈಮಿಂಗ್ ನಮಗೆ 2 ಗಂಟೆ ನಂತರ ಅಂತ ಹೇಳಿದಾರೆ. ಇಷ್ಟೇ ಟೈಮ್ ಅಂತಂದು ಯಾರು ಕೂಡ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. 2 ಗಂಟೆ ಅಂತಂದ್ರೆ 2 ಗಂಟೆ ನೀವು ಬಂದು ಚೆಕ್ಔಟ್ ಮಾಡ್ಕೊತೀರ, ಬಟ್ ಲಿಂಕ್ ನಿಮಗೆ ಸಿಗೋಲ್ಲ. ಓಕೆ, ಅಂದರೆ ಅದೇನಪ್ಪ ಆಗುತ್ತಂತಂದರೆ ಕೇದವರು ನಾನು ನೋಡಿದ್ದೀನಿ. ಬಟ್ 2 ಗಂಟೆ ಬಿಟ್ಟರೆ ಬೆಸ್ಟು. 2 ಗಂಟೆಗೆ ಬಿಟ್ಟು ಬಿಡಲಿ ಕೇದವರು ಹುಡುಗರು. ಯಾಕಂದ್ರೆ ಕಾಯ್ಕೊಂಡು ಕುಂತಿರ್ತಾರೆ, ಅದರ ಟೈಮ್ಗೆ ಚೆಕ್ಔಟ್ ಮಾಡ್ಕೊಂಬಿಟ್ರೆ ಆಯಿತು. ಬಟ್ ರಿಸಲ್ಟ್ ಬಂದಾದ ತಕ್ಷಣ ನೆಕ್ಸ್ಟ್ ಏನೇನೆಲ್ಲ ಪ್ರೊಸೆಸ್ ಇರ್ತದೆ ಎಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ಬರುವಂಥ ಮುಂದಿನ ವೀಡಿಯೋಗಳು ಹೇಳ್ತೀನಿ. ಓಕೆ, ಈಸಿಯಾಗಿರ್ತದೆ. ಲಿಂಕ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾವ ರೀತಿ ನಿಮ್ಮ ರಿಜಿಸ್ಟರ್ ಅವರು ಅದು ಡೇಟ್ ಆಫ್ ಬರ್ತ್ ಹಾಕಿ ಯಾವ ರೀತಿ ಚೆಕ್ಔಟ್ ಮಾಡ್ಕೊತೀರಿ ನೋಡಿ, ಅದೇ ರೀತಿಯಾಗಿರ್ತದೆ. ಆರಾಮ್ಸೆ ಚೆಕ್ಔಟ್ ಮಾಡ್ಕೊಬೋದು. ಹೋಪ್ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಸರಿ, ಕೊನೆಯದಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ನೋಡಿ. 2 ಗಂಟೆ ನಂತರ ನಿಮಗೆ ಇನ್ನೊಂದು ವಿಡಿಯೋ ಅಂದರೆ ಬಿಟ್ಟ ತಕ್ಷಣ ಲಿಂಕ್ನ ನಿಮಗೆ ನಮ್ಮೊಂದು ವಾಟ್ಸಪ್ ಗ್ರೂಪ್ಗೆ ಅಥವಾ ವಿಡಿಯೋ ಮೂಲಕ ತಿಳಿಸಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಡೈರೆಕ್ಟ್ ಅಲ್ಲಿದೆ, ಡೈರೆಕ್ಟ್ ಚೆಕ್ ಮಾಡ್ಕೊಬೋದು. ಅಥವಾ ಇಲ್ಲಿ ಹೇಳಿದೆ ನಾನು ನಿಮಗೆ, ಇಲ್ಲಿ ಒಂದು ವೆಬ್ಸೈಟಲ್ಲಿದೆ. ಸೊ UGCET ಅಂದರೆ ಏನಿಲ್ಲ, ಅಂಡರ್ ಗ್ರ್ಯಾಜುಯೇಷನ್ ಅಂತಂದು ನಿಮಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಅಂದರೆ ಇಷ್ಟೇ, ಮತ್ತೇನಿಲ್ಲ. ಮತ್ತೆ ಕಬ್ಬಿಜ್ ಹಾಕೋಬಿಡಿ. ಓಕೆ, ಸರಿ, ಇದಿಷ್ಟು ಸದ್ಯಕ್ಕೆ. ಏನಾದರೂ ಮುಂದೆ ಅಂತ ಈಗೇನಪ್ಪ ಅಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ಸಡನ್ನಾಗಿ ಏನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ನಾನು ಹೇಳ್ತಾ ಇರ್ತೀನಿ ಪದೇ ಅದೇ ಹೇಳೋದು ಬೇಡ. ಮುಂದೆ ಹೇಳ್ತೀನಿ. ಸದ್ಯಕ್ಕಂತೂ ಇವತ್ತಂತೂ ರಿಸಲ್ಟು 200% ಬರುತ್ತೆ. ಯಾವುದೇ ರೀತಿಯಾಗಿ ಗೊಂದಲ ಬೇಡ. ಯಾಕಂದರೆ ಅವ್ರು ಅಫಿಷಿಯಲಾಗಿ ಹೇಳಿದಾರೆ ಅಂದಮೇಲೆ ಅದನ್ನ ಯಾವತ್ತೇ ಕೇದವ್ರು ಅದನ್ನ ದಾಟಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ದಾಟಲ್ಲ. ಓಕೆ, ಸರಿ, ಬಾಯ್.